ಆ ಫ್ಯಾಕ್ಟ್ರಿಗೆ ಕ್ಲೋಸರ್ ಆಗಬೇಕು, ಸೀಸ್ ಆಗಬೇಕು. ಮತ್ತು ಏನು ಗೊತ್ತಾ, ಆ ಒಂದು ಫ್ಯಾಕ್ಟ್ರಿನಲ್ಲಿ ಪ್ರಾಣ ಕಳ್ಕೊಂಡು ಹೋಗಿದಾರ, ಅವರಿಗೆ ಇದು ಸಿಗ್ಬೇಕ, ದುಡ್ಡು ಸಿಗ್ಬೇಕು, ಅವರಿಗೆ ಒಂದು ಇದು ಸಿಗ್ಬೇಕಂತ ನಾನೇ ಫಸ್ಟ್ ಮಾತಾಡಿದ್ದೆ. ಅಲ್ಲಿ ಡೆತ್ ಆಗಿದ್ರು, ಆ ಫ್ಯಾಕ್ಟ್ರಿನಲ್ಲೇ ಡೆತ್ ಆಗಿದ್ದಾಗ ಅದಕ್ಕೆ ಕಾರಣ ಇವತ್ತು ಕ್ಲೋಸರ್ ಆಗಿದೆ. ಅದು 2024ರಲ್ಲಿ ಕ್ಲೋಸರ್ ಆಗಿದ್ದು. ಇವತ್ತಿನ ನಾನು ಮಾಹಿತಿ ತೊಗೊಂಡಿದ್ದು ಎಲ್ಲ ನೋಡಿದ ಮೇಕೆ ಇನ್ನ ಅದಕ್ಕೆ ರಿವೋಕೇಶನ್ ಪರ್ಮಿಷನ್ ಪೊಲ್ಯೂಷನ್ ಬೋರ್ಡ್ದವ್ರು ಕೊಟ್ಟಿಲ್ಲ. ಅವ್ರು ಹೇಳೋದು ಅವರಿಗೆ 1 ತಿಂಗಳು ಒಳಗಡೆ ಏನ್ ರೆಸಿಡಿ ಅವ್ರದ್ದೇನು ಇದು ಇತ್ತಲ್ಲ, ತ್ಯಾಜ್ಯ ಇದ್ದಿದ್ದು ಅದು ಹೊರಗಡೆ ಹಾಕ್ಬೇಕಂತ 1 ತಿಂಗಳು ಪರ್ಮಿಷನ್ ಕೊಟ್ಟಿದ್ದಾರಂತ, ಡಿಸ್ಪೋಸಲ್ ಮಾಡ್ಲಕ್ಕೆ 1 ತಿಂಗಳು ಕೊಟ್ಟಿದ್ದಾರಂತ. ಈಗ ನೋಡಿ, ನಾನು ಶಾಸಕನಾಗಿ ನಾನು ಡೆವಲಪ್ಮೆಂಟ್ ಬಗ್ಗೆ ಇದ್ರ ಬಗ್ಗೆ ನಾನು ನೋಡ್ಬೋದು. ನಾನು ಪ್ರತಿಯೊಂದು ಇಂಡಸ್ಟ್ರಿದಾಗ ಹೋಗಿ ಅವ್ನು ಏನ್ ಮಾಡ್ತಾ ಇದ್ದಾನೆ ಕ್ಲೋಸರ್ ಫ್ಯಾಕ್ಟ್ರಿದಾಗ ನಾನು ಹೋಗಿ ನೋಡ್ಲಕ್ ಆಗ್ತದ? ಯಾರ ಕೆಲಸ ಇದೆ ಇದು? ಯಾರ ಕೆಲಸ ಇದೆ? ಇವತ್ತು ತಮ್ಮದೇ ಸರ್ಕಾರ ಇದೆ, ಸರ್ಕಾರ ಬಗ್ಗೆದಾಗ ಮಾತಾಡ್ರಿ ಮಾಜಿ ಶಾಸಕರೇ. ಮತ್ತ ಇದ್ರದ್ದು ಯಾರು ಹೊಣೆಗಾರಿಕೆ ಹೊತ್ತಬೇಕಿದು? ಸರ್ಕಾರ ಹೊಣೆಗಾರಿಕೆ ಹೊತ್ತಬೇಕಿದು. ಯಾಕೆ ಕ್ಲೋಸರ್ ಫ್ಯಾಕ್ಟ್ರಿನಲ್ಲಿ ಯಾರು ಏನ್ ಮಾಡ್ತಾ ಇದ್ದಾರ ಅಂತ ಕ್ಲೋಸರ್ ಆಗಿನ ಮ್ಯಾಕೆ ಅವನ್ ಯಾನ್ ತೆಗ್ದ, ಯಾರು ನೋಡ್ಬೇಕು? ಅಧಿಕಾರಿಗಳು ನೋಡ್ಬೇಕಿದು. ತಮ್ಮ ಸರ್ಕಾರ ಇದೆ, ಮತ್ತೆ ಅದ್ರ ಬಗ್ಗೆ ಮಾತಾಡ್ರಿ. ಇವತ್ತು ನಂದಿಲ್ಲ ಸಲ್ಲದ ಆರೋಪ ಯಾವುದು ಏನೋ ತಿಳಿಯಲೇನೆ. ಸ್ವಲ್ಪ ತಾವು ಕೂಡ ಹಿರಿಯ ಶಾಸಕರಿದ್ರಿ, ಸಚಿವರಾಗಂತ ಹೆಮ್ಮೆ ಪಟ್ಲಿಂದ ಹೇಳ್ತೀರಿ. ಇಷ್ಟು ಚೀಪ್ ಮೆಂಟಾಲಿಟಿ ಮಾಡ್ಲಾಕ ನಿಮಗ ಆತ್ಮಸಾಕ್ಷಿ ಇದೆ ನಿಮ್ಮ ಹತ್ರ? ಇಷ್ಟು ಚೀಪ್ ಮೆಂಟಾಲಿಟಿ ಯಾರು ಕೂಡ ಮಾಡಲ್ಲ. ನಿಮಗೆ ಏನಾಗಿದೆ ಅಂತಂದ್ರ 2023 ಚುನಾವಣೆ ಸೋತಿನ ಮ್ಯಾಕೆ ಕ್ಷೇತ್ರಕ್ಕೆ ಹಾಳಿಗೆ ಹ್ಯಾಂಗ್ ಮಾಡಬೇಕು, ಜಿಲ್ಲೆಗೆ ಹ್ಯಾಂಗ್ ಹಾಳು ಮಾಡಬೇಕು, ಅದು ಒಂದೇ ಇದೆ ಇವ್ರ ಬಳಿ. ಅದು ಬಿಟ್ಟು ಏನೂ ಕೂಡ ಇಲ್ಲ. ಆಯ್ತು, ನೀವು ಹಿರಿಯ ಶಾಸಕರಿ, ಸಚಿವರ ಕೆಲಸ ಮಾಡಿರಿ, ಶಾಸಕರಿದ್ರಿ. ನಮ್ಮ ಕ್ಷೇತ್ರಕ್ಕ ಈ 3 ವರ್ಷದಲ್ಲಿ ಎಷ್ಟೆಷ್ಟು ಬಜೆಟ್ ತಗೊಂಡು ಬಂದಿರಿ? ತಮ್ಮದೇ ಸರ್ಕಾರ ಇದೆ, ಎಷ್ಟು ಬಜೆಟ್ ತಗೊಂಡ್ಸಿರಿ ಅಂತ ಬಹಿರಂಗ ಪಡಿಸಿರಿ. ಇವತ್ತು ನಾನು ಮೊದಲ ಶಾಸಕನಾಗಿ ನಾನು ಎಷ್ಟು ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದೀನಿ ಅಂತ ನಾನು ಕೂಡ ಬಹಿರಂಗ ಪಡಿಸ್ತೀನಿ. ಇವತ್ತು ತಮ್ಮ ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ತೀನಿ, 2023 ಮೊದಲ ಯಾವ ಪರಿಸ್ಥಿತಿ ಇತ್ತು, ಇಲ್ಲಿ ಕಾರ್ಖಾನೆಗಳಿಂದ ಏನ್ ಅಫೆಕ್ಟೆಡ್ ಆಗ್ತಾ ಇದ್ವು ನಮ್ಮ ವಿಲೇಜಸ್ಗಳು, 2023 ಆಗಿನ ಮೇಕೆ ಯಾವ ತರ ಇದೆ ಅಂತ ತಾವು ಸಮಕ್ಷವಾಗಿ ಆ ಜನರ ಹತ್ರ ಹೋಗಿ ಕೇಳಿ. ಅವಾಗ ಏನ್ ಉತ್ತರ ಬರ್ತದ ಅದ್ರ ಮೇಲೆ ಇದೆ. ಇನ್ನು ಅದೇ ರೀತಿ ಇದೆ ಅಂತಲ್ಲ ಸರ್. ಈಗ ಗಡವಂತಿ ಮೂಳ್ಕೆರೆ ಈಗ ಒಂದ್ ಹೇಳ್ತಾ ಇದ್ದೀನಿ ಕೇಳಿ, ನಾನ್ ಅದೇ ಹೇಳ್ತಾ ಇದ್ದೀನಲ್ಲ. ಇವತ್ತ ನಾನ್ ಮಾಡಿದ್ ನಾನೇ ಕರೆ ಅಂತೀನಿ, ಅವ್ರು ಮಾಡಿದ್ ಅವರೇ ಕರೆ ಅಂತಾರ. ಇದಕ್ಕೆ ತೀರ್ಪು ಕೊಡೋರು ಯಾರು? ಜನರು. ಎಫೆಕ್ಟೆಡ್ ಯಾರು ಆಗ್ತಾ ಇದಾರ? ಜನರು ಆಗ್ತಾ ಇದ್ದಾರೆ. ಈಗ ನಾನು ಅದೇ ಹೇಳ್ತಾ ಇದ್ದೀನಿ. ನಾನು ಯಾವಾಗ್ಲೂ ಕೂಡ ಮೊನ್ನೆನೂ ಕೂಡ ಸ್ವಲ್ಪ ಯಾರು ನಮ್ದು ಇನ್ನೂ ಒಬ್ರು ಯಾರೋ ಪೊಲ್ಯೂಷನ್ ಬೋರ್ಡ್ದವ್ರು ಆಫೀಸರ್ಸ್ ಬಂದಿರೋ ಯಾರೋ ಟ್ರಾನ್ಸ್ಫರ್ ಆಗಿ, ಅವರಿಗೂ ಕೂಡ ಬಂದಾಗ ಒಂದೇ ಹೇಳಿದೆ, ನಮ್ಮಲ್ಲಿ ಇದ್ದಿದ್ದು ಸಮಸ್ಯೆ ಇದೆ. ಈ ಸಮಸ್ಯೆ ಆಗಲ್ದಂಗ ತಾವು ನೋಡ್ಕೊಂಡು ಹೋಗ್ಬೇಕು. ಇಂಡಸ್ಟ್ರಿದು ಇವತ್ತು ಇಂಡಸ್ಟ್ರಿಗೆ ಹಾಕ್ಲಕ್ಕ ಸರ್ಕಾರದಿಂದ ಆದೇಶ ಮಾಡ್ತಾರ, ಅವ್ರಿಗೆ ಪರ್ಮಿಷನ್ ಕೊಡ್ತಾರ, ರನ್ ಮಾಡ್ಲಕ್ಕ ಇದೆ. ಆದರೆ ಏನು ಏರ್ ಪೊಲ್ಯೂಟು ವಾಟರ್ ಪೊಲ್ಯೂಟ್ ಆಗ್ತಂತ ಕೆಲಸ ಆಗ್ಬಾರ್ದಂತ ನಾನು ಸ್ಟ್ರಿಕ್ಟ್ ಆಗಿ ಹೇಳಿದೆ ಅವರಿಗೆ. ಅವಾಗಲೂ ಕೂಡ ಯಾರು ಗುಲ್ಬರ್ಗ ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ, ಸರ್ಕಾರ ಇಲ್ಲಿ ಪರ್ಮನೆಂಟ್ ಪೋಸ್ಟು ಕೊಡ್ಬೇಕು ರೆಗ್ಯುಲರ್. ನಂಬಲ್ಲಿ ಏನು ಆಗ್ತಾ ಇದೆ ಅಂತಂದ್ರೆ ಎಲ್ಲಿಂದೋ ಒಬ್ರಿಗೆ ಡೆಪ್ಯುಟೇಷನ್ ಹಾಕ್ತಾರ. ಮತ್ತು ನಾನು ಅಧಿವೇಶನದಾಗ ಕೂಡ ಈ ತರ ನಂಬಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಒಂದು ವೆಹಿಕಲ್ ಕೂಡ ಕೊಡುವಂತೂ ಕೂಡ ನಾನು ಕೇಳಿದೆ. ಈವರೆಗೆ ಸರ್ಕಾರ ಅದ್ರ ಬಗ್ಗೆನೂ ಕೂಡ ಕೊಟ್ಟಿಲ್ಲ. ಒಂದು ವೆಹಿಕಲ್ ಇತ್ತು ಅಂತಂದ್ರೆ ನಮ್ಮ ಬೀದರ್ ಜಿಲ್ಲೆಗೆ ಎಲ್ಲೆಲ್ಲಿ ಇವತ್ತು ಕೋಲಾರ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ನಮ್ಮ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಬಸವಕಲ್ಯಾಣ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಎಲ್ಲಿ ಏನು ಪೊಲ್ಯೂಷನ್ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ನಾನು ಮೊನ್ನೆನೂ ಕೂಡ ಬಂದಾಗ ಹೇಳಿದೆ ಎಲ್ಲಿಂದು ನಾವು ವೆಹಿಕಲ್ ತರಬೇಕಂದ್ರೆ ಬಳ್ಳಾರಿಲಿಂದ ಬರ್ಬೇಕಂತದ್ದು. ಬಳ್ಳಾರಿಲಿಂದ ಪೊಲ್ಯೂಷನ್ ಮಾನಿಟರಿಂಗ್ ವೆಹಿಕಲ್ ಏನ್ ಬರಬೇಕಾಗಿತ್ತು, ಬಳ್ಳಾರಿಲಿಂದ ಬರ್ಬೇಕಂತ. ಈಗ ನಮ್ಮ ಜಿಲ್ಲೆಗೆ ನಮ್ಗೆ ಇರ್ತಿತ್ತು ಅಂತಂದ್ರೆ ನಾವು ಯಾವಾಗ್ಲೂ ಕೂಡ ನೋಡ್ಬೋದಲ್ಲ. ಈ ತರ ಆರೋಪ ಬಂದಿದ್ದಾಗ ಬಂದು ನೋಡ್ಬೋದು ಎಷ್ಟು ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ. ಇದು ಏನಾಗಿದೆ ಒಂದ್ ಹೇಳಕ್ ಇಚ್ಛೆ ಪಡ್ತೀನಿ. ರಾಜಶೇಖರ್ ಪಾಟೀಲ್ ಅವರಿಗೆ ಆ ಖಾಲಿ ನತ್ತಿ ದೆವ್ವಿಂದ ಇದು ಅಂತಾರ ನಮ್ ಕಡೆ ಹಿಂದಿಂದ, ಆ ತರ ಆಗಿದೆ ಅವ್ರಿಗೆ. ಪಾಪ ಏನ್ ಮಾಡೋದು ಅಂತಂದ್ರ ಸುಮ್ನೆ ಇವ್ರಿಗೆ ಬ್ಲೇಮ್ ಮಾಡೋದು, ಕೆಟ್ಟ ಹೆಸರು ತರೋದು,
ಈಗ ಗೊತ್ತಾ, ಜನರು ನನಗ 5 ವರ್ಷನಾಗ ಆಗಿ ನನಗೆ ಆಶೀರ್ವಾದ ಮಾಡಿದಾರ. ನೀವು ಡೆವಲಪ್ಮೆಂಟ್ ಬಗ್ಗೆದಾಗ ಹೇಳಿ, ಇದ್ರ ಬಗ್ಗೆದಾಗ ಹೇಳಿ, ನಾನು ಒಪ್ಕೋತೀನಿ. ತಾವೇನ್ ಮಾಡ್ತಿದ್ರ ಅಂತ ಅದ್ರ ಬಗ್ಗೆನೂ ಕೂಡ ಹೇಳ್ರಲ್ಲ ಸ್ವಲ್ಪ. ಫ್ಯಾಕ್ಟರಿ ಜೊತೆ ಕೈ ಜೋಡಿಸಿಲ್ಲ ಸರ್ ಅವ್ರು ಯಾರು ಹೇಳ್ತಿದ್ದಾರಲ್ಲ ಸರ್ ಈಗ ಮಾಜಿ ಸಚಿವರು. ಈಗ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಯಾರ ಕೈ ಜೋಡಿಸಿ ಯಾರು ಮೊದ್ಲು ಮಾಡ್ಯಾರಲ್ಲ ಅವ್ರಿಗೆ ನೆಂಬ್ ಬರೋದಕ್ಕೆ ಇದು ಕರೆಕ್ಟ್ ಅಲ್ಲ. ಅವ್ರ ಶಾಸಕರಿದ್ದಾಗ ಕೂಡ ನೀವ ನೋಡ್ಕೊತಿದ್ರೆ ಎಲ್ಲ ಅಂತ ಹೇಳ್ತಾರೆ. ಯಾವ್ದ್ರ ನೋಡ್ಕೊಂಬಂದ ನಾನು MLA ಇದ್ದ, ನಾನು ನೋಡ್ಕೊಳಕ್ಕ. ಅವ್ರನ್ನೆಲ್ಲ ನೀವೇ ನೋಡ್ಕೊತೀರಿ. ಈಗ ನೋಡಿ, ನಾನು ಕಾರ್ಯಕರ್ತನಾಗಿ ಇವತ್ತು ಕೆಲಸ ಮಾಡೀನಿ. ಈಗ ನಾನೇ ನೋಡ್ಕೋತೀನಿ ಅಂತಂದ್ರ ವಿಧಾನಸೌಧದಾಗ ನಾನು ಹೋಗಿ ಮೀಟಿಂಗ್ ಮಾಡ್ತಿದ್ದ, ಎಲ್ಲರ ಅಧಿಕಾರಿಗಳಿಗೆ ಹೋಗಿ ನಾನು ಮಾಡ್ಲಾಕ್ ಬರ್ತಿತ್ತ? ಅವ್ರ ಶಾಸಕರಿದ್ದಾಗ ಕೂಡ ಕೆಮಿಕಲ್ ಫ್ಯಾಕ್ಟರಿ ತೀವ್ರ ಅವ್ರಿಗೆ ನಾನು ಮಾಡ್ಲಾಕ್ ಅಂತಂದ್ರೆ MLA ಮಾಡ್ಲಾಕ್ ನಾನು ಇದ್ದೆ ಅವಾಗ. ಅವ್ರಿಗೆ ಈ ದುಡ್ಡು ತಗೊಳಕ್ ನಾನು ಇದ್ದಿಲ್ಲ, ದುಡ್ಡು ಅವರೇ ತಗೋತೀರಿ ಡೈರೆಕ್ಟ್. ಎಲ್ಲೆಲ್ಲಿ ಎಷ್ಟೆಷ್ಟು ನೋಡಿರೋ ಅಂತ ನನಗೆ ಕೂಡ ಗೊತ್ತಿದೆ ಅವ್ರಿಗೆಲ್ಲ. ಸರ್ ಮೊದಲು ಕೂಡ ಅಂದ್ರೆ ಅವ್ರ ಕೈ ಜೋಡಿಸಿದಾರ ಅಂತ 100% ಕೈ ಜೋಡಿಸಿದ್ರು ಅವರು. ನಾನು ಮೊದಲು ಕೂಡ ಹೇಳಿದೆ, ನಾನು ಅವ್ರು ಯಾವಾಗ ಎಷ್ಟೆಷ್ಟು ದುಡ್ಡು ತಗೊಂಡಾರೋ, ಅವ್ರ ಮನೆಗೆ ಏನೇನು ಕಾರ್ಯಕ್ರಮ ಮಾಡ್ಕೊಂಡ್ರು ಅಂತೂ ಕೂಡ ನಾನು ಹೇಳಿದೆ ಅವಾಗ. ನಿಮ್ ಪ್ರೆಸ್ ಮುಖಾಂತರನೇ ಹೇಳಿದೆ ನಾನು. ಅದನ್ನು ಕೂಡ ಬಹಿರಂಗವಾಗಿ ಮಾಡಿದ್ದೀನಿ ನಾನು. ಯಾಕೆ ನಿಮ್ ಮೇಲೆ ಈ ತರ ಆರೋಪ? ಈಗ ನೋಡ್ರಿ, ಅಪೋಸಿಷನ್ಸ್ ಆರ್ ಲೈಕ್ ಎ ವಾಚಿಂಗ್ ಡಾಗ್. ದೇ ಆರ್ ಅಪೋಸಿಷನ್ಸ್. ಅವ್ರು ಹೇಳ್ತಾರೆ ಹಿಂಗೆ. ಆದ್ರೆ ಅಲ್ಲಿ ಏನು ವಾಸ್ತವಿಕತೆ ಇದೆ, ಏನಿದೆ ಹೇಳಂತ ಹೇಳಿ ಒಂದು ರೆಕಾರ್ಡ್ ಇದು ಕೊಡ್ಲಿ ನನಗೆ. ನೀವು ಇವ್ರ ಹತ್ರ ಹಿಂಗ್ ಮಾಡಿದ್ರಿ, ನೀವು ಇವ್ರ ಹತ್ರ ಹಿಂಗ್ ಮಾಡಿರಿ, ಈ ಫ್ಯಾಕ್ಟ್ರಿ ಹತ್ರ ಹಿಂಗ್ ಮಾಡಿರಿ. ಅನೇಕ ಫ್ಯಾಕ್ಟ್ರಿ ಸರಿ ಇವ್ರದೇ ಒಳ ಒಪ್ಪಂದ ಇದೆ ಇನ್ನೂ ಕೂಡ. ಈಗ ಏನಾಗಿದೆ ಅಂತಂದ್ರೆ, ಈಗ ಸೋತಿದಾರ ಪಾಪ. ಈಗ ಏನ್ ಅವ್ರಿಗೆ ಮಂತ್ಲಿ ದುಡ್ಡು ಬರ್ತಿತ್ತು, ಫ್ಯಾಕ್ಟ್ರಿದವ್ರು ಆಗ್ಲಿ ಬೇರೆ ಡಿಪಾರ್ಟ್ಮೆಂಟ್ದಾಗ ಬಂದಾಗಿದೆ ಪಾಪ. ಅದು ಹುಚ್ಚುಚ್ಚು ಮಾಡೋರು ಅವರು. ಈ 3 ವರ್ಷ ಕಾಲದಲ್ಲಿ ಪ್ರತಿಯೊಂದು ಆಫೀಸರ್ಸ್ಗೆ ಹೋಗಿ ಕೇಳಿ, ಪ್ರತಿಯೊಂದು ಇಲಾಖೆಗಳಿಗೆ ಹೋಗಿ ಕೇಳಿ, ಪ್ರತಿಯೊಂದು ಇಂಡಸ್ಟ್ರಿದವ್ರಿಗೆ ಹೋಗಿ ಕೇಳಿ, ಯಾವೊಬ್ಬನು ಕೂಡ ಸಿದ್ದು ಪಾಟ್ಲವ್ರು ಈ ತರ ಡಿಮಾಂಡ್ ಇಟ್ಟಿದ್ರು ಈ ತರ ಅಂತಂದ್ರೆ ನನಗೆ ಗೊತ್ತೇ ರೆಸಿಗ್ನೇಷನ್ ಕೊಡಕ್ ಸಿದ್ಧ ಇದ್ದೀನಿ. ಚಾಲೆಂಜ್ ಮಾಡ್ತೀನಿ ಅವ್ರಿಗೆ. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡೋದಾಗ ಏನು ಹೊರಗಡೆ ಇರ್ತದ? ಸತ್ಯಾಂಶ ಏನಿದೆ ಅದ್ರ ಬಗ್ಗೆ ನಾವು ನೋಡ್ಬೇಕು. ನೀವು ಜನರ ಹತ್ರ ಹೋಗಿ ತಾವು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಕೇಳಿ, ಮೊದ್ಲು ಯಾವ ತರ ಇತ್ತು, ಈ ತರ ಆಗಿದೆ. ನಾನು ಯಾವಾಗಲೂ ಮೀಟಿಂಗ್ ತಗೊಂಡೆ ಇಂಡಸ್ಟ್ರಿದವ್ರಿಗೆ ಕೂಡ ಎಲ್ಲಿ ಎಫೆಕ್ಟೆಡ್ ಆಗ್ತಾ ಇದೆ ಅಲ್ಲಿ ವಾಟರ್ ಪ್ಲಾಂಟ್ ಹಾಕ್ಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು. ಇವತ್ತು ಸರ್ಕಾರದಿಂದ ಆದೇಶ ಇದೆ. ಇದು ತ್ರಿಬಲ್ PL ಕಂಪನಿ ಈಗ ಅದ್ರ ಮೇಲೆ ಕೇಸ್ ಆಗಿದಿಲ್ಲ ಸರ್, ಅಲ್ಲಿ ಹೆಂಗ ಪರಿಸರಕ್ಕೆ ಮಾರಕವಾದಂತ ಅಂಶ ಏನಾದ್ರೂ ಪತ್ತೆ ಆಗಿದೆ ಅಂತ ಸರ್? ಏನ್ ನಾನು ಅದೇ ಗೊತ್ತಾಗ್ತಾ ಇಲ್ಲ. ಅದು ಏನ್ ಹೇಳ್ತಾ ಇದ್ರು ಅಧಿಕಾರಿಗಳು ಅಂತಂತಂದ್ರೆ, ಏನ್ ಹಿಂದಕ್ಕ 2024 ಬಿಫೋರ್ ಅವ್ರ ಹತ್ರ ಅದು ಏನ್ ರೆಸಿಡ್ಯೂ ಇತ್ತು ಅದನ್ನೇ ಏನ್ ಮಾಡಿದಾರಂತ ಕೆಳಗಡೆ ಹಾಕಿದಾರಂತ ನನಗೆ ಅಧಿಕಾರಿಗಳು ನಿಮ್ಮೆದ್ರೇನೆ ಮಾತಾಡಿನ. ಮತ್ತೀಗ ಅಧಿಕಾರಿಗಳು ನಾನು ಕದ್ದು ಮುಚ್ಚುನು ಕೂಡ ಮಾತಾಡಿಲ್ಲ. ಏನ್ ಅಧಿಕಾರಿಗಳ ಮೇಲೆ FIR ಮಾಡ್ಲಿಕ್ಕೆ ಒತ್ತಡ ಏನಾದ್ರೂ ಇತ್ತಂತ ಸರ್? ಈಗ ನೋಡಿ, ಅವ್ರ ಅಧಿಕಾರಿಗಳಿಗೆ ಆದಂತ ಕೆಲಸ ಮಾಡೋಂತ ಇದು ಇದೆ ಅವ್ರ ಹತ್ರ. ಅವ್ರ ಗಮನಕ್ಕೆ ಬಂದಿದ್ದು ಈ ತರ ಯಾರು ಒಬ್ರು ಅವ್ರಿಗೆ ಕೂಡ ಮಾಹಿತಿ ಕೊಟ್ಟಿದ್ದಿರ್ಬೇಕು, ಈ ತರ ಈ ಫ್ಯಾಕ್ಟ್ರಿದವ್ರಿಗೆ ಮಾಡ್ತಾ ಇದಾರ ಅಂತ. ಅದ್ರ ಮ್ಯಾಗ ಹೋಗಿನ ಮ್ಯಾಕ ನೋಡಿನ ಮ್ಯಾಕೆ ಏನದು ಏನ್ ತ್ಯಾಜ್ಯ ಇತ್ತು, ಆ ತ್ಯಾಜ್ಯನೇ ನೆಲ್ಗಡೆ ಹಾಕಿ ಮೇಲ್ಗಡೆ ರೋಡ್ ಮಾಡಿದಾರೆ ಅಂತ ಈ ತರ ನನಗೆ ಅಲ್ಲಿಂದ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ರು. ಈಗ ಯಾರು ತಪ್ಪು ಮಾಡಿದಾರೆ ಮುಲಾಜಿಲ್ಲೇನೆ ಕ್ರಮ ತಗೋಸ್ಬೇಕು, ಅದ್ರೊಳಗೇನು ಪ್ರಶ್ನೆನೇ ಇಲ್ಲ. 2024ದಾಗ ಸೀಸ್ ಆಗಿದ್ದು 2026 ಇದೆ, ಈಗ ಆಗಿದೆ ಅದು ಕೇಸು. ಮತ್ತೆ ಆ ಫ್ಯಾಕ್ಟ್ರಿಗೆ ನನಗೆ ಏನ್ ಸಂಬಂಧ? ಅದಕ್ಕೆ ಏನ್ ಅವನೇನ್ ಫ್ಯಾಕ್ಟ್ರಿದು ನಮ್ ನೆಂಟ? ನಮ್ ನೆಂಟ ಹಣ ಅಂತ ನಾನು ಹೋಗ ಫ್ಯಾಕ್ಟ್ರಿ ಉದ್ಘಾಟನೆ ಮಾಡೀನಿ. ಯಾರು ಉದ್ಘಾಟನೆ ಮಾಡ್ಯಾರ ಅವ್ರಿಗೆ ಬಗ್ಗೆ ಕೇಳ್ರಲ್ಲ. ಅವ್ರಿಗೆ ಕೇಳ್ರಿ ರಾಜಶೇಖರ್ ಪಾಟೀಲ್ ಅವರಿಗೆ, ಸರ್ ಮತ್ತೆ ಈ ತರ ಫ್ಯಾಕ್ಟ್ರಿ ಇದ್ದಾಗ ತಾವ್ ಹೆಂಗ್ ಹೋಗಿ ಉದ್ಘಾಟನೆ ಮಾಡಿದ್ರಿ ಅಂತ. ಅಲ್ಲಿ ಯಾಕೆ ಹೋದ್ರು ಅವರಲ್ಲಿ? ಈಗ ಯಾರು ಉದ್ಘಾಟನೆ ಮಾಡ್ಯಾರ ಅವ್ರಿಗೆ ಅಟ್ಯಾಚ್ಮೆಂಟ್ ಇರ್ತದ, ನನಗೆ ಏನು ಸಂಬಂಧ ಇಲ್ದೋ ನನ್ಗೆ ಅಟ್ಯಾಚ್ಮೆಂಟ್ ಇರ್ತದ? ಅವನ್ನೆಲ್ಲ ನೀವ ನೋಡ್ಕೊಂತಿದ್ರಿ ಅಂತ ಅವ್ರ ಆರೋಪ ಸಂಪೂರ್ಣ ನಿರಾಕರಣೆ. ಹೇಳಿ ಅವಾಗ ನನಗೆ ನೋಡ್ಕೊತಾ ಇದ್ದಂದು ನಾನು ಕೂಡ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ. ಆ ಫ್ಯಾಕ್ಟ್ರಿಗೆ ಹೋದ್ ನನಗೆ ಪ್ರಶ್ನೆನೇ ಇದ್ದಿಲ್ಲ. ಆ ಫ್ಯಾಕ್ಟ್ರಿ ಓಪನ್ ಮಾಡಿದಾಗ ನಾನು ಭಾರತೀಯ ಜನತಾ ಪಕ್ಷದಾಗಿದ್ದೆ, ಅವ್ರು ಸರಿ ಇದ್ದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದಾಗಿದ್ದಿಲ್ಲ, ಅವಾಗ ಭಾರತೀಯ ಜನತಾ ಪಕ್ಷದಾಗಿದ್ದೆ ನಾನು. ಅವ್ರು ಹೋಗಿ ಮಾಡಿದಾರ. ಮತ್ತ ಅವ್ರು ಎಷ್ಟು ದುಡ್ಡು ತಗೊಂಡು ಮಾಡಿದಾರ ಅದು ಕೇಳಿ. ಇನ್ನೊಂದು ಹೇಳಕ್ ಇಚ್ಛೆ ಪಡ್ತೀನಿ, ತಾವು ಕೂಡ ಮಾಹಿತಿ ತಗೊಳ್ಳಿ. ನಾನು 2023ನಲ್ಲಿ ಶಾಸಕನಾಗಿದ್ದೀನಿ. 2023ಲಿಂದ ಈವರೆಗೆ ಎಷ್ಟು ಕೆಮಿಕಲ್ ಫ್ಯಾಕ್ಟ್ರಿ, ಟೈರ್ ಪ್ಯಾರಲಿಸಿಸ್ ಫ್ಯಾಕ್ಟ್ರಿ ನಂಬಲ್ ಪರ್ಮಿಷನ್ ಕೊಟ್ಟಿದ್ದಾರೆ ನೋಡಿ. ಮತ್ತೆ 78ರದಾಗ ಅವರು ರಾಜಕೀಯ ಪ್ರಾರಂಭ ಆಗ್ತು, ಅಲ್ಲಿಂದ ಹಿಡಿದು 23ವರೆಗೆ ಯಾವ ಕೆಮಿಕಲ್ ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ ಅದು ಕೂಡ ಮಾಹಿತಿ ನೋಡಿ. ತಮಗೆಲ್ಲನೂ ಕೂಡ ಗೊತ್ತಾಗ್ತದೆ.
ಸರ್ ಈಗ ನೀವು ಶಾಸಕರಾದ್ಮೇಲೆ ಪೊಲ್ಯೂಷನ್ ಮುಕ್ತ ಮಾಡಕ್ಕೆ ಏನೇ ಕ್ರಮ ತಗೊಂಡ್ರಿ, ಎಷ್ಟು ಕಂಪ್ನಿಗಳು ಬಂದ್ ಆಗಿದೆ ಸರ್? ನಾನು ಅದೇ ಹೇಳದಲ್ಲ ನಿಮಗೆ, ಸುಮಾರು 15 ಫ್ಯಾಕ್ಟ್ರಿಗಳು ನಾನು ಶಾಸಕನಾಗಿನ ಮೇಕೆ ಸರ್ಕಾರ ಮೇಲೆ ಒತ್ತಡ ಹೇರಿ ಬಂದ್ ಮಾಡಿಸಿದೆ. ಅದು ಆಗಿನ ಮೇಕೆ ಎಲ್ಲೆಲ್ಲಿ ಫ್ಯಾಕ್ಟ್ರಿಗಳದಾಗ ಇಲ್ಲಿಗಲ್ ಆಗಿ ಮಾಡ್ತಾ ಇದ್ರು ಅವ್ರ ಮೇಲೆ ಕ್ರಮ ವಹಿಸ್ತಿದಾರ. ಈಗಲೂ ಕೂಡ ಯಾವುದೇ ಫ್ಯಾಕ್ಟ್ರಿ ಮ್ಯಾಗ ಇದು ಮಾಡ್ಬೇಕು, ಈ ತರ ಆಗ್ತು ಇಲ್ಲಿಗಲ್ ಆಗಿ ನಡೆಸ್ತಾರ ಅವ್ರ ಮ್ಯಾಗ ಯಾವುದೇ ಇದು ಇಲ್ಲೇನೆ ಕ್ರಮ ವಹಿಸ್ತಾರ. ಯಾವುದು ಕೂಡ ನಮ್ಮಲ್ಲಿ ಇದು ಇಲ್ಲ. ಫ್ಯಾಕ್ಟ್ರಿಗಳು ಯಾಕೆ ಬುದ್ಧಿ ಕಲಿತಿಲ್ಲ ಸರ್? ಇನ್ನೂವರೆಗೆ ಮೋಳ್ಕೆರೆ ಬ್ಲಾಸ್ಟ್ ಪ್ರಕರಣ ಆಯ್ತು, ಅದಾದ ನಂತರ ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶ ಹೊರವಲಯದಲ್ಲಿ ಒಂದು ಈಗ ಫ್ಯಾಕ್ಟ್ರಿ ಒಂದ್ ಹೇಳ್ತೀನಿ, ನೀವು ಇನ್ನೊಂದು ಕನ್ಫ್ಯೂಷನ್ ಬೇಡ. ಈಗ ಮೊಳಕೆರಕ ಫ್ಯಾಕ್ಟ್ರಿಗಳಿಗೆ ಏನ್ ಸಂಬಂಧ ಹೇಳಿ ನನಗೆ? ಮೊಳಕೆರದಾಗ ಆಗಿದ್ದು ಹೈಡ್ರೋಜನ್ ಪರಾಕ್ಸೈಡ್ಲಿಂದ ಆಗಿದೆ, ರೈಟಾ? ಹೈಡ್ರೋಜನ್ ಪರಾಕ್ಸೈಡ್ಲಿಂದ ಆಗಿದೆ. ಫ್ಯಾಕ್ಟ್ರಿಗೆ ಅದಕ್ಕೆ ಏನ್ ಸಂಬಂಧ? ನನಗೆ ಯಾರು ಕೊಟ್ಟಿದ್ದು ಆನ್ಸರ್ ಅಂತಂದ್ರೆ ಸರ್ಕಾರ ಕೊಟ್ಟಿದ್ದು. ಫ್ಯಾಕ್ಟ್ರಿಗಳಿಗೆ ಇದಕ್ಕೆ ಏನು ಕೂಡ ಸಂಬಂಧ ಇಲ್ಲ. ಅದು ಹೈಡ್ರೋಜನ್ ಪರಾಕ್ಸೈಡ್ ಇದ್ದಿದ್ದು ಬ್ಯಾರಲ್ನಲ್ಲಿ. ಆ ಹುಡುಗ ಏನಂತಂದ್ರೆ ಪೇಂಟಿಂಗ್ ಕೆಲಸ ಮಾಡ್ತಿದ್ದ, ಆ ಪೇಂಟ್ ನಲ್ಲಿ ಕಲ್ಸ್ಲಾಕ ಇದು ಒಯ್ತಾ ಇದ್ದ, ಅದು ಬ್ಲಾಸ್ಟ್ ಆಗಿದೆ. ಮತ್ತೆ ಕಾರ್ಖಾನೆಗೆ ಇದಕ್ಕೆ ಏನ್ ಸಂಬಂಧ? ಮೊಳಕೆರೆಗೆ ಇನ್ಸಿಡೆಂಟಿಗೆ ಹೇಳಿ. ಏನಲ್ಲಿ ಇದ್ರನಲ್ಲಿಂದು ಕಾರ್ಖಾನೆದಾಗಿಂದು ಒಯ್ದಿ ಅಲ್ಲಿ ಕಾರ್ಖಾನೆದಾಗ ಆಗಿದೆ ಅಂತಂದ್ರ ಇಟ್ಸ್ ಓಕೆ. ಈಗ ಇವ್ರಿಗೆ ಏನಾಗಿದೆ ಅದೇ ಹೇಳ್ತಾ ಇದ್ದೀನಲ್ಲ ನಿಮ್ಗೆ. ಯಾವ್ದೇನು ವಾಸ್ತವಿಕತೆ ಇದೆ, ಯಾವ್ದೇನು ಜುನಿನ್ ಇದೆ ಅದ್ರ ಬಗ್ಗೆ ಮಾತಾಡ್ಬೇಕು ಹೊರತಾಗಿ ಸುಮ್ಮನೆ ಗೂಬೆ ಕುಡ್ಸೋಂತ ಕೆಲಸ ಆಗ್ಬಾರ್ದು. ಜನರು ಬಹಳಷ್ಟು ಹುಷಾರಿದಾರ. ಇವತ್ತಾ ಸಿದ್ದು ಪಾಟೀಲ್ ಏನಿದ್ದಾರ, ರಾಜಶೇಖರ್ ಪಾಟೀಲ್ ಏನಿದ್ದಾನ ಎಲ್ಲರಿಗೂ ಕೂಡ ಗೊತ್ತಿದೆ. ಸಿದ್ದು ಪಾಟೀಲ್ ಹೆಂಗಿದ್ದಾನ ಅಂತ. ಅದಕ್ಕೆ ಈ ಜನರು 2023ರಲ್ಲಿ ನನ್ನನಿಗೂ ಶಾಸಕನ ಮಾಡಿದ್ದಾರೆ. ಇವತ್ತು ಪ್ರತಿ ಹಳ್ಳಿಗೆ ಹೋಗಿ ಕೇಳಿ, ಗೊತ್ತಾ ಹೇಳ್ತಾರ 100 ವರ್ಷ ಹಿಂದಕ್ಕೆ ಹೋಗಿದೆ ಅಂತ ಹುಮ್ನಾಬಾದ್. ಇವ್ರು ಇದ್ದಾಗ ಏನ್ ಸಿಂಗಾಪುರ್ ಇತ್ತ? ಹುಮ್ನಾಬಾದ ಏನಿತ್ತು? ಪ್ರತಿ ಹಳ್ಳಿದಾಗ ಇವತ್ತು ಕೆಲಸ ನಡೀತಾ ಇದೆ. ಗೊತ್ತಾ, ನಾನು ಬಜೆಟ್ ಕೊಟ್ಟ ಇದ್ದೆ ಇವತ್ತು. ಪ್ರತಿ ಹಳ್ಳಿಗಳಲ್ಲಿ ಕೂಡ ಯಾವುದೇ ಒಂದು ಹಳ್ಳಿ ನನಗೆ ತೋರಿಸಿ ಇವತ್ತ ನೀವು ಇಲ್ಲಿ ಕೆಲಸ ಮಾಡಿಲ್ಲ ಅಂತ. ನನ್ನ ಕ್ಷೇತ್ರದಾಗಿಂದು 95 ಹಳ್ಳಿಗಳಿದೆ, 3 ಪಟ್ಟಣ, 3 ಪುರಸಭೆ, 1 ನಗರಸಭೆ, 2 ಪುರಸಭೆ, 1 ಪಟ್ಟಣ ಪಂಚಾಯತ್. ಎಲ್ಲನೂ ಕಡೆ ಕೂಡ ಇವತ್ತು ಹುಮ್ನಾಬಾದ್ ಹಿಡ್ಕೊಂಡು ಹಳಿಕೇಡು, ಗಾಡ್ಬರೋ ಸರ್ಕಲ್ಲು, ರಾಜೇಶ್ವರ ಸರ್ಕಲ್ಲು, ಕುಡಮುಲ್ ಸರ್ಕಲ್ಲು ಎಲ್ಲಾ ಕಡೆ ಹೋಗ್ತಾವ ನೋಡಿ. ಇವತ್ತೆಲ್ಲಾ ಕಡೆ ರೋಡ್ಗಳು ನೋಡಿ. ತಾವು ದುಬ್ಳುಗುಂಡಿ ಮ್ಯಾಗಿಂದ ಬನ್ನಿ, ಅಲ್ಲಿ ನಿಮ್ಗೆ ರೋಡ್ ವರ್ಕ್ ಕಾಣ್ತಾ ಇದೆ, 6 ಕೋಟಿ ರೂಪಾಯಿದು. ಹಳಿಕೇಡು ಪಟ್ಟಣದಲ್ಲಿ ಹೋರಿ 5 ಕೋಟಿ ರೂಪಾಯಿದು ಅಲ್ಲಿ ವರ್ಕ್ ನಡೀತಾ ಇದೆ. ಚಿಡುಗುಪ್ಪದಲ್ಲಿ ನೋಡಿ 5 ಕೋಟಿ ರೂಪಾಯಿ ಕೊಟ್ಟಿದ್ದು, ಅದನ್ನು ಕೂಡ ವರ್ಕ್ ಪ್ರಾರಂಭ ಆಗ್ಬೇಕು. 10 ಕೋಟಿ ರೂಪಾಯಿ ಹುಮ್ನಾಬಾದ್ ಪಟ್ಟಣಕ್ಕೆ ಕೊಟ್ಟಿನಿ, ಅದನ್ನು ಕೂಡ ಕೆಲಸ ಪ್ರಾರಂಭ ಆಗ್ಬೇಕು. ಇವತ್ತು ಅನೇಕ ಕಡೆ ಅಭಿವೃದ್ಧಿಗೆ ಹಳ್ಳಿಗಳು ಕೂಡ ಇವತ್ತು ನಾನು ಕೂಡ ಕೆಲವು ಹಳ್ಳಿಗಳಿಗೆ ಹೋಗಿ ವಿಸಿಟ್ ಮಾಡಿದಾಗ, ಇಲ್ಲ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಒಳ್ಳೆ ಸಣ್ಣ ಪುಟ್ಟ ಇರ್ತಾವ. ಈಗ ನೀರಿಂದು, ಈಗ ಯಾಕಂತಂದ್ರೆ ಗ್ರಾಮ ಪಂಚಾಯತ್ ಬಾಡಿ ಇಲ್ಲ, ಈಗ ನೀರಿನ ಸಮಸ್ಯೆ ಇದೆ ಸ್ವಲ್ಪ. ನಾವು ಮೊನ್ನೆ ಕೂಡ ಈಶ್ವರ ಖಂಡ್ರೆಗೆ ಹೋದಾಗ ಇದ್ರ ಬಗ್ಗೆ ಪ್ರಸ್ತಾವನೆ ಕೊಟ್ಟೆ. ಸರ್ ನೀರಿಂದ ಯಾಕೆ ಮಳೆ ಇಲ್ಲ, ಇವಾಗಲೇ ಜನರು ನೀರಿಗಾಗಿ ಇದು ಮಾಡ್ತಾ ಇದಾರ, ನಾವು ಮೊದಲೇ ನೀರಿಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕನ್ನೋದಾಗ ಅವರು ಕೂಡ ಸ್ಪಂದನೆ ಮಾಡಿ ತಮಗೆ ಏನ್ ಬೇಕು ಸಹಕಾರ ಮಾಡಿಸ್ತೀವಿ ಅಂತ ಅವರು